ಮರಿಬೇಡಿ. ಏನಪ್ಪ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಇಷ್ಟು ಚೆನ್ನಾಗಿ ರೆಡಿಯಾಗಿ ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ದೀರಾ. ಇದಂತೂ ಸರ್ಪ್ರೈಸಿಂಗ್ ವ್ಲಾಗ್ ಆಗಿರುತ್ತೆ. ಎಷ್ಟೊಂದು ಜನ ನನಗೆ ತುಂಬ ಕ್ವಶನ್ಸ್ ಕೇಳ್ತಿದ್ದೀರಿ, ಸೂರ್ಯನ ಬರ್ಡೇಗೆ ಏನು ಕೊಡಿಸ್ತೀರಾ ಅಂತ. ಇವತ್ತು ಅವ್ನ ಡ್ರೀಮ್ ಫುಲ್ ಕಂಪ್ಲೀಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಎಲ್ಲ ನಿಮ್ಮ ಆಶೀರ್ವಾದದಿಂದ ಹಿಂಗೆ ಸಪೋರ್ಟ್ ಮಾಡ್ತಿದ್ವಿ. ನಿಮ್ಮ ಸಪೋರ್ಟ್ ಹೀಗೆ ಇದ್ರೆ ಇನ್ನೂ ಚೆನ್ನಾಗಿ ಬೆಳಿಬೋದು ಅಂತ ಅನ್ಕೋತೀನಿ. ನೋಡಿ ನನ್ನ ಗೊಂಬೆ ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫುಲ್ ಔಟ್ಫಿಟ್ನ ನಿಮಗೆ ತೋರಿಸ್ತೀನಿ. ಎಲ್ಲೋಗ್ತಿರೋದು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವೇ ನೋಡ್ಬೋದು. ಹೇಳು. ನಮ್ಮ ಮನೆಗೆ ಇವತ್ತೊಂದು ಹುಡುಗಿ ಬರ್ತಿದ್ದಾಳೆ. ಹೆಂಗವಳಂದ್ರೆ ಇವಳ ಥರ ವೈಟ್ ಕಲರ್ ಬಟ್ಟೆ ಹಾಕೊಂಡವಳಲ್ಲ ಅದೇ ಥರ ಅವಳೆ. ಎಲ್ಲರಿಗೂ ಎಲ್ಲ ಹುಡುಗರಿಗೂ ಆ ಥರ ತುಂಬಾ ಕ್ರೇಜ್. ಅವಳನ್ನ ನೋಡಿದ್ರೆ ಎಷ್ಟು ಇಷ್ಟ ಆಗುತ್ತೆ. ಎಲ್ಲ ಆರ್ಎಕ್ಸ್ ಲವರ್ ಇರ್ತಾರಲ್ಲ ಸೇಮ್ ಅದೇ ಥರ. ನೋಡಿ ಯಾರು ಏನು ನನ್ನ ಫಸ್ಟ್ ಕಮೆಂಟ್ ಮಾಡಿ, ಆಮೇಲೆ ಲಾಸ್ಟಲ್ಲಿ ವಿಡಿಯೋ ನೋಡಿ, ಓಕೆನಾ? ಫೈನಲಿ ಅವಾಗ ನಮ್ಮ ಮಮ್ಮಿ ಸೈನ್ ಮಾಡ್ತಾ ಇದ್ದಾರೆ. ಇವರಿಬ್ರು ನೋಡಿ ವಿಡಿಯೋ ಬಂದ್ಬಿಟ್ಟಿದ್ದಾರೆ. ಇವಾಗ ನಮ್ಮ ಮನೆಗೆ ಒಂದು ಹುಡುಗಿ ಬರುತ್ತೆ ಅಂತ ಹೇಳಿದೀವಲ್ಲ, ಅದನ್ನ ಇನ್ನೊಂದು ಹಾಫ್ ಅನ್ ಅವರ್ ಯಾವ ಹುಡುಗಿ ಏನು ಅನ್ನೋದು ಇವಳ ಥರನೇ ಒಂದು ಹುಡುಗಿ ಬರುತ್ತೆ ಇವತ್ತು ನಮ್ಮ ಮನೆಗೆ. ನೋಡೋಣ. ಇವಾಗ ನಮ್ಮ ಬ್ಯೂಟಿ ಹೇಗಿದ್ದಾಳೆ ಅಂತ ನೀವೇ ನೋಡ್ಬೋದು, ತೋರಿಸ್ತೀನಿ. ಏನಿಲ್ಲ, ಕಾರು ನಿಮಗೆ ಗೊತ್ತಾಗುತ್ತೆ ಹಿಂದ್ಗಡೆ ನೋಡಿದ್ರೆ ಏನು ಇಸ್ಕೊಳಕ್ಕೆ ಬಂದಿದ್ದೀವಿ ಅಂತ. ಕಾರ್ ಇಸ್ಕೊಳಕ್ಕೆ ಬಂದಿರೋದು. ಯಾವ ಕಾರು ಅಂತ ಹೇಳಿದ್ರೆ ಸೂರ್ಯ ಡ್ರೀಮ್ ಕಾರ್ ಅದು. ಸೊ ಅವನೇ ಹೇಳ್ತಾನೆ, ಹೇಳೋ 1 ಅವರು ಕಾರ್ ಡೆಲಿವರಿ ಕೊಡ್ತಾರೆ. ಸೊ ಫೈನಲಿ ಇವಾಗ ನಾವು ಪರ್ಚೇಸ್ ಮಾಡಾಯಿತು. ಇವಾಗ ನಾನು ಈಚೆ ಹೋಗ್ತಾಯಿದ್ದೀನಿ, ನನ್ನ ಮಗಳಿಗೆ ಸ್ವಲ್ಪ ಫೀಡ್ ಮಾಡಬೇಕು. ಸೊ ಅದಕ್ಕೋಸ್ಕರ 6:30 ಆಗಿಬಿಟ್ಟಿದೆ. ಇವತ್ತು ಅಮಾವಾಸ್ಯೆ ಬೇರೆ ಅಲ್ವಾ. ಸೊ 5 ಗಂಟೆ ಆದಮೇಲೆ ತಗೊಳ್ಳಿ ಅಂತ ಎಲ್ಲರೂ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಆ್ಯಂಡ್ ಫೈನಲಿ ನಮ್ಮ ಡ್ರೀಮು ಒಂದೊಂದೇ ಕಂಪ್ಲೀಟ್ ಆಗ್ತಿದೆ. ನನ್ನ ಮಗಳು ಬಂದಿದ್ದರಿಂದ ಫುಲ್ ನಮ್ಮ ಲಕ್ಕೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ. ಸೊ ನನ್ನ ಕಾರ್ ಹೇಗಿದೆ ಏನು ಅನ್ನೋದು ನನಗೆ ಕಮೆಂಟಲ್ಲಿ ನನಗೆ ತಿಳಿಸಿ. ಇವಾಗ ಲಾಸ್ಟು ಫೈನಲ್ ಸೈನ್ ಮಾಡಬೇಕು. ಟೈಮ್ ಬೇರೆ ಆಗೋಗ್ಬಿಟ್ಟಿದೆ. ಕಾರ್ನ ಪರ್ಚೇಸ್ ಮಾಡೋದಕ್ಕೆ ಅವರೆಲ್ಲ ಪ್ರೊಸೆಸ್ ಮಾಡ್ತಾಯಿದ್ರು. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಇವಾಗ ನೀವೇ ನೋಡ್ತಾ ಇರ್ಬೋದು. ಸೊ ಇವಾಗ ನೀವೇ ನೋಡಿ ಎಲ್ಲನೂ ನಂಗೆ ತುಂಬಾ ಖುಷಿ ಕಾರ್ ತೊಗೊಳ್ಳೋದು. ಸೊ ಈ ವಿಡಿಯೋದಲ್ಲಿ ಫುಲ್ಲು ಕೊನೆ ಗಂಟ ನೋಡಿ, ಯಾರೂ ಕೂಡ ಸ್ಕಿಪ್ ಮಾಡಬೇಡಿ. ನನ್ನ ಮಗಳು ಕೈಗೆ ಕೊಡ್ಸೋಣ ಅಂತ ಅಂದ್ಕೊಂಡಿದ್ವಿ. ಅವಳಂತೂ ಫುಲ್ ಆ್ಯಕ್ಟಿವ್ ಆಗಿದ್ಲು, ತುಂಬಾ ಖುಷಿ ಇತ್ತು. ಸೊ ಅವಳ ಕೈಲೇ ಫೈನಲ್ ಕೊಡ್ಸಿದ್ವಿ. ಅವನಿಗೂ ತುಂಬಾ ಖುಷಿ ಆಯಿತು. ಸೊ ನಾನು ಎಲ್ಲಿ ಕಾರ್ನ ಪರ್ಚೇಸ್ ಮಾಡಿದ್ದು, ಯಾವ ಶೋರೂಮ್ ಏನು ಅನ್ನೋದನ್ನ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ನೀವೇ ನೋಡ್ಬೋದು. ಇವಾಗ ಪೇಮೆಂಟ್ ಮಾಡ್ತಾ ಇದ್ದೀವಿ, ಪ್ರೊಸೀಜರ್ ಆಗ್ತಾ ಇದೆ. ಇವಾಗ ಪೇ ಮಾಡಿದ್ಮೇಲೆ ಅವ್ರು ಸ್ಲಿಪ್ ಕೊಡ್ತಾರೆ. ಸ್ಲಿಪ್ ಕೊಟ್ಟಾದ್ಮೇಲೆ ಡೆಲಿವರಿ ಕೊಡ್ತಾರೆ. ಈ ವಿಡಿಯೋನ ನೋಡ್ತಾ ಇರಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇರೋದ್ರಿಂದನೇ ನಾನು ಇಷ್ಟೊಂದು ಲೆವೆಲಿಗೆ ಬಂದಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿ. ನನಗಂತೂ ತುಂಬ ಖುಷಿ ಆಗುತ್ತೆ. ನೀವು ಸಪೋರ್ಟ್ ಮಾಡಿದ್ರೆ ನನಗೂ ವೀಡಿಯೋಸ್ ಮಾಡಬೇಕು ಅನ್ನೋದು ತುಂಬ ಇನ್ನೂ ಮೈಂಡಲ್ಲಿ ಬರುತ್ತೆ. ಸೊ ಇವಾಗ ಅವರು ಪೇಮೆಂಟ್ನ ನೋಡಿದ್ರು, ಅದು ಫುಲ್ ಕರೆಕ್ಟ್ ಆಗಿದೆ ಅಂತ ಅಂದ್ಕೊಂಡು. ಸೊ ನಾವು ಫಸ್ಟು ಪೇ ಮಾಡಿದ್ದು 2 ಲಕ್ಷ. ಇನ್ನು ಮಿಕ್ಕಿದ ಲೋನ್ನ ನಾವು ಹಾಕಿಸ್ಕೊಂಡಿದ್ದೀವಿ. ಇವಾಗ ಹಾಗೆ ಎಲ್ಲ ಪ್ರೊಸೀಜರ್ ಆಯಿತು. ಅದಾದಮೇಲೆ ಹಾಗೆ ನಾವು ಸುಮ್ಮನೆ ಕಾರು ಡೆಲಿವರಿ ಕೊಡ್ಬೇಕಾದ್ರೆ ಫೋಟೋಸ್ನ ತಗೋತಾ ಇದ್ವಿ. ಸೊ ನಾವು ತೊಗೊಂಡಿರೋದು ಪೋಲೋದಲ್ಲಿ ಯಾವುದು ಅಂತ ಇರಿ. ಫೈನಲಿ ನಾವು ಕಾರ್ನ ಪರ್ಚೇಸ್ ಮಾಡಿದ್ವಿ. ಸೊ ಥ್ಯಾಂಕ್ ಯು. ನಾವು ಇವಾಗ ಕಾರ್ ಇಸ್ಕೊಂಡ್ರು ಮಳೆ ಬರುತ್ತೆ. ನಾನು ವರ್ಣ ಇಸ್ಕೋಬೇಕಾದ್ರೂ ಮಳೆ ಬರ್ತಿತ್ತು. ಇವತ್ತು ಕೂಡ ಮಳೆ ಬರ್ತಿದೆ. ಮಳೆ ಬಂದಿದ್ದ ದಿನ ಎಲ್ಲ ನಮಗೆ ತುಂಬಾನೇ ಒಳ್ಳೇದಾಗಿದೆ. ಸೊ ನಂಗೆ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ನಾವು ಫ್ಯೂಲ್ ಹಾಕ್ಸೋಕ್ಕೆ ಗಾಡಿಗೆ ಬಂದಿದ್ದೀವಿ. ನನ್ನ ಮಗಳಿಗಂತೂ ತುಂಬಾ ಖುಷಿ. ಕಾರ್ ಇಸ್ಕೊಂಡ ಶಮಿ, ನೀನು ಕಾರ್ ಇಸ್ಕೊಂಡ? ನಡಿ, ತೇಜು ಕೂತಿದ್ದಾಳೆ. ನಾನು ತೇಜು ನನ್ನ ತಂಗಿ ನಮ್ಮಮ್ಮ ಅಪ್ಪ ಸ್ಕೂಟ್ರಲ್ಲಿ ಬರಬೇಕು. ಮಳೆ ಬರ್ತಿದೆ, ಕೆಲ್ಸಕ್ಕೆ ಬೇರೆ ಟೈಮ್ ಆಯಿತು. ನೋಡೋಣ. ತೇಜು ನೋಡ್ಕೊತಾ ಅವಳೆ ಪೆಟ್ರೋಲ್ ಹಾಕ್ಸ್ತಾ ಇರೋದು. ಲೈಟ್ ಹಾಕ್ಸ್ಬಿಟ್ಟು ರಾಮನಗರ ಗಾಡಿ ಮಾಡೋಣ ಅಂತ ಉದಯರಂಗ ಇಲ್ಲ ಲೈಟ್ ಹಾಕ್ಸಿದ್ರೆ ಮದರ್ ಅನ್ಕೊಂಡು ಬ್ಲಾಗ್ ಮಾಡ್ಬೇಕಾದ್ರೆ
ಅಲ್ಲೇ ಇಲ್ವಾ? ಇನ್ನ ಓಡ್ತಾನೆ ಐತೆ. 2300, 2400. ಸ್ವಾತಿನಿ ಇವಳು ಆಟ ಆಡ್ತವ್ರು ಇಬ್ರು. 2600. ಏನ್ ಮಾಡ್ತಾವಳ ನನ್ ಬಂಗಾರಿ? ನೆಕ್ತಾವಳು ನೋಡು. ಪಪ್ಪಿ ಕೊಡ್ತಾವಳೆ ಆಗ್ಲಿಂದೇನು. 3000 ಕಡಿತವು. ಎಷ್ಟು ಲೀಟ್ರ್ ಟ್ಯಾಂಕ್ ಇದು ಅಂತಾನೆ ಗೊತ್ತಿಲ್ಲ. 35 ಲೀಟ್ರ್ ಮ್ಯಾಕ್ಸಿಮಮ್ ಅಂದ್ರೆ ಅನ್ಸುತ್ತಿದ್ ನನಗೆ ಗೊತ್ತಿರೋ ಪ್ರಕಾರ. 35 ಲೀಟ್ರೇ ಲಾಸ್ಟು. ನೋಡೋದ ಇನ್ನ ಹಿಡಿತೈತೆ. ಇನ್ನ ಹಿಡಿತೈತಾ? ಇನ್ನ ಹಿಡಿತೈತೆ. 37 ಲೀಟ್ರು, 45 ಲೀಟ್ರ್. ಎಷ್ಟು ಟ್ಯಾಂಕ್ ಅಂತ ಗೊತ್ತಿಲ್ಲ. $4000 ಹಿಡಿತೈತೆ. 4:15 ಸ್ಟಾಪ್ ಮಾಡ್ಬಿಡಿ. ನಾನೇ ಬೇಡ ಅಂತ 4:15 ಸ್ಟಾಪ್ ಮಾಡಿಸ್ಬಿಡಿದ್ದೀನಿ. ಎಷ್ಟು ಬೇಡ 4:15 ಸ್ಟಾಪ್ ಮಾಡ್ಬಿಡಿ. ಬೇಡ ಸಾಕು. ನಾವು ಪೂಜೆ ಮಾಡ್ಸೋದಕ್ಕೆ ಹೋಗ್ತಿದ್ದೀವಿ. ನನಗಂತೂ ಹುಷಾರೇ ಇಲ್ಲ, ಆಯ್ತಾನೆ ಇಲ್ಲ ಮಾತಾಡೋದಕ್ಕೂ. ಸೊ ಸೂರ್ಯ, ನಾನು, ತೇಜು ಹೋಗ್ತಾ ಇದ್ದೀವಿ. ಇವಾಗ ನಾವು ವಿಜಯನಗರದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ಸೋಣ ಅಂತ ಅಂದ್ಕೊಂಡು ಹೋಗ್ತಿದ್ದೀವಿ. ಆಲ್ರೆಡಿ ರೀಚ್ ಆಗಿದ್ದೀವಿ. ನಂದು ರೋಡು ಕ್ರಾಸ್ ಮಾಡಬೇಕಷ್ಟೇ. ನನಗಂತೂ ಈ ಟೆಂಪಲ್ ತುಂಬ ಇಷ್ಟ. ನಾನು ಅವಾಗಿಂದ ಇದೊಂದೇ ದೇವಸ್ಥಾನಕ್ಕೆ ಬರ್ತಿದ್ದಿದ್ದು. ಇದು ಬಿಟ್ಟೆ ಬಂಡಿಕಾಳಮ್ಮ ಟೆಂಪಲು. ಬಂಡಿಕಾಳಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ರೆ ಇವತ್ತು ಅಮಾವಾಸ್ಯೆ, ಸ್ವಲ್ಪ ಪೂಜೆ ಮಾಡಿಕೊಡಲ್ಲ. ನಿಮಗೆ ಗೊತ್ತು, ಅಮಾವಾಸ್ಯೆ ದಿನ ಫುಲ್ ರಶ್ ಇರ್ತಾರೆ. ಸೊ ಇವಾಗ ಇಲ್ಲಿ ಬಂದಿದ್ದೀವಿ. ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗೋದು. ಮನೆಗೆ ಹೋಗಿ ಫಸ್ಟು ರೈತರೇ ಇಲ್ಲ, ಹುಷಾರೇ ಇಲ್ಲ. ಲಾಗ್ನ ಅಷ್ಟಕ್ಕೆ ಏನು ಮಾಡಿದೆ. ಸೊ ಇವತ್ತು ಹಂಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ದೇವಸ್ಥಾನಕ್ಕೆ ಹೋದ್ವಿ, ಎಲ್ಲೂ ಕೂಡ ಪೂಜೆ ಮಾಡಿಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಶನಿವಾರ ಅಲ್ವಾ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸ್ಯಾಟಲೈಟ್ ಹತ್ರ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗ್ಬೇಕು. ನೋಡೋಣ ಇವಾಗ ಎಲ್ಲೆಲ್ಲಿಗೆ ಹೋಗ್ತೀವಿ ಏನು ಅಂತ. ಅಲ್ಲಿ ದೇವಸ್ಥಾನ ಹತ್ರ ಬಂದ್ವಿ ನಾವು. ಇಲ್ಲಿ ನೋಡ್ರೆ ಈ ಥರ ಆಗಿದೆ. ನೋಡೋಣ, ಇಲ್ಲಿ ಪೂಜೆ ಮಾಡಿಸೋದು, ಅಲ್ಲೇ ಪೂಜೆ ಮಾಡಿಸೋದು. ಎಲ್ಲೋ ಪಾರ್ಕಿಂಗ್ ಹತ್ರ ಹೋಗಿ ಅಂತ ಹೇಳಿದ್ರು. ಹೋಗ್ತಾ ಇದ್ದೀವಿ, ನೋಡೋಣ. ಹತ್ರ ಹೋಗಿದ್ವಾ, ಅಲ್ಲಂತೂ ಫುಲ್ಲು ರಶ್ ಇತ್ತು. ಸೊ ಅಲ್ಲಿ ಇನ್ನೂ 1 ಅವರ್ ಆಗುತ್ತೆ ಅಂದರು. ನನಗೂ ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಸೊ ಅದಕ್ಕೆ ಮಾರುತಿ ಮಂದಿರಕ್ಕೆ ಬಂದ್ವಿ. ಯಪ್ಪ, ಪೂಜೆ ಮಾಡಿಸೋದೇ ಒಂದು ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರು ಇವತ್ತು ಶನಿವಾರ ಪೂಜೆ ಅಲ್ವಾ, ಸೊ ಅದಕ್ಕೋಸ್ಕರ ಇವಾಗ ಹೋಗಿದ್ದಾರೆ. ಇಲ್ಲಿ ಫೈನಲಾಗಿ ಪೂಜೆ ಮಾಡಿಸ್ಕೊಂಡು ಬನ್ನಾರ್ಘಟ್ಟಾಗ ಹೋಗಬೇಕು. ಒಂದು ಪ್ರಮೋಷನ್ ಇದೆ, ಅದನ್ನು ಮುಗಿಸ್ಕೊಂಡು ಅಷ್ಟೇನೇನು ಕೆಲಸ ಇಲ್ಲ.